ಸೊ ಇದು ಕಿತ್ತೂರು ಅರಮನೆ ಮೇನ್ ಎಂಟ್ರೆನ್ಸ್ ಆಗಿರುತ್ತೆ. ಇಲ್ಲಿ ಹಾಕಿದ್ದಾರೆ ನೋಡಿ, ಮೇನ್ ಎಂಟ್ರೆನ್ಸ್ ಈಸ್ಟ್ ಸೈಡ್. ಸೊ ಒಳಗಡೆ ಹೋದ ತಕ್ಷಣವೇ ಇದು ದರ್ಬಾರು. ಸೊ ಇಲ್ಲೆಲ್ಲರೂ ಕೂತ್ಕೊಂಡು ದರ್ಬಾರ್ ನಡೆಸ್ತಾ ಇದ್ದರು. ಅದು ಸ್ಟೇಜ್ ಆಗಿತ್ತು. ಮುಂದೆ ಕಾಣಿಸ್ತಾ ಇರೋದು ಸ್ಟೇಜು. ಸೊ ಈ ಕಡೆ ಬಂದರೆ ಇದೆಲ್ಲ ವಾಚರ್ಸು ರೂಮ್ಗಳೆಲ್ಲ ಆಗಿದ್ದು ಅವೆಲ್ಲ ವಾಚ್ಮೆನ್ ರೂಮ್ಸ್ ಅಷ್ಟೆಲ್ಲ. ಹಾಂ, ವಾಚ್ಮ್ಯಾನ್ ರೂಮ್ಸ್ ಅಂದರೆ ಈ ಥರ. ಓಹೋ ಇಷ್ಟೇ. ಇಷ್ಟು ಇದೆಲ್ಲ ದರ್ಬಾರು. 1820 ನಂತರ ಅಕ್ಟೋಬರ್ ತಿಂಗಳಲ್ಲಿ ಮೊಟ್ಟ ಮೊದಲು ಕಿತ್ತೂರಿನ ಯುದ್ಧದಲ್ಲಿ ಕಿತ್ತೂರಿನ ಸೈನ್ಯಕ್ಕೆ ಜಯ ಸಿಕ್ಕಿದ್ದಕ್ಕಾಗಿ ಥಾಕ್ರೆಯನ್ನು ಕೊಂದ ನಂತರ ಆ ಯುದ್ಧದ ಸವಿನೆನಪಿಗಾಗಿ ಪ್ರತಿ ವರ್ಷವೂ ಕಿತ್ತೂರಿನಲ್ಲಿ ಕಿತ್ತೂರು ಉತ್ಸವ ಕರ್ನಾಟಕ ಸರ್ಕಾರದಿಂದ ನಡೆಯುತ್ತದೆ. ಏನೂ ಗೊತ್ತಾಗಲ್ಲ ಈಗ. ಹಾಂ, ಎಲ್ಲಿ? ಇದು ಸೀಕ್ರೆಟ್ ಡಿಸ್ಕಷನ್ ರೂಮ್. ಸೊ ಅಂದರೆ ಕೆಲವು ಟೀಮ್ ಮಾತ್ರ ಅಷ್ಟೇ ಇರ್ತಿದ್ರು. ಕಾನ್ಫಿಡೆನ್ಷಿಯಲ್ ರೂಮ್. ಏನು ಗೊತ್ತಾಗಲ್ಲ. ಇದು ಮೇಲೆ ಹೋಗೋದೇನೋ ಇತ್ತು ಕಾಣಿಸ್ತತ್ರಿ. ಇದು ಸ್ಟೆಪ್ಸ್ಗಳದಾವ ಇಲ್ಲಿ ಮೇಲೆ ಇತ್ತೇನದು. ಹಾಂ, ಸೊ ಈ ಥರ ಮೇಲೆ ಹೋಗಲಿಕ್ಕೆ ದಾರಿ ಅದು. ಏನು ಗೊತ್ತೇ ಆಗ್ತಾಯಿಲ್ಲ. ಇಲ್ಲಿ ಅಷ್ಟು ರೂಮ್ಗಳಿದಾವೆ. ಇಲ್ಲಿ ರೆಸ್ಟ್ ರೂಮ್, ವಿಶ್ರಾಂತಿ ಕೊಠಡಿ. ಸೊ ಈ ಕಡೆ ಮತ್ತೆ ಮೇಲೆ ಹೋಗೋದು. ಸೊ ಇಲ್ಲೆಲ್ಲ ಮೇಲೆ ಹೋಗಲಿಕ್ಕೆ ಇಲ್ಲೊಂದು ರೆಸ್ಟ್ ರೂಮ್. ಸೊ ಇದೊಂದು ಬೆಡ್ರೂಮ್. ರೆಸ್ಟ್ ರೂಮ್ ಇಸ್ ನಥಿಂಗ್ ಬಟ್ ಬೆಡ್ರೂಮ್ ಇರಬೇಕು. ವೇಟಿಂಗ್ ರೂಮ್, ಹಾಲ್ ಥರ ಇರ್ಬೋದು. ಪೂಜಾ ರೂಮ್ ಇದು. ಇಲ್ಲಿ ಜಗಲಿ, ಇಲ್ಲಿ ದೇವರು ಕೂಡಿಸೋದಿರ್ಬೋದು. ಇದು ಇಲ್ಲೆಲ್ಲ ಮೂರ್ತಿಗಳು ಇದ್ದಿರ್ಬೋದು ಅವಾಗೆಲ್ಲ. ಪೂಜಾ ಪೂಜಾ ಒಳಗಡೆ ಬರಲಿಕ್ಕೆ 2 ಬಾಗಿಲಿದ್ದು. ಆ ಕಡೆದು ಬರ್ಬೋದು, ಈ ಕಡೆದು ಬರ್ಬೋದು. ಅರಮನೆ ಒಳಗಡೆ ಬಾವಿ ಇದ್ದು ಅಂತ ಹೇಳಿದರು ಅವರು, ಅಲ್ಲ? ಇದು ಒಂದು ಬಾವಿ. ಏನು ನೀರಿಲ್ಲ. ಡೈನಿಂಗ್ ಹಾಲಾ? ಕಿಚನ್ ಅದು. ಕಿಚನ್ ಫಸ್ಟ್ ನೋಡೋಣ. ಇಲ್ಲಿ ನೀರು ಹೋಗೋದು ಏನಾದರೂ ಇತ್ತು ವ್ಯವಸ್ಥೆ ಅನ್ನಿಸ್ತದೆ. ಕಾಲುವೆ ಥರ ಆಯ್ತು ನೋಡಿ. ಇದು ಒಳ್ಳೆ ಕುಟ್ಟೋದು. ಸೊ ಇದು ಕಿಚನ್ ರೂಮು.
ಕಿಚನ್ ರೂಮ್ಗೆ ಮತ್ತು ಮೇಲೆ ಏನೋ ವ್ಯವಸ್ಥೆ ಇತ್ತು. ಇಲ್ಲೆಲ್ಲ ಏನೇನಿತ್ತು ಏನೋ ಗೊತ್ತಿಲ್ಲ. ಓಕೆ, ನೀರು ಹೋಗೋದು ಬರೋದು ತರೋದು. ಇಲ್ಲಿ ಎಲ್ಲ ಅಡುಗೆ ಸಾಮಾನು ಅಥವಾ ಇಡಲಿಕ್ಕೆ ಪಾತ್ರೆ ಆಗೈತದೆ. ಆಮೇಲೆ ಒಲೆ, 3 ಒಲೆಗಳಿದ್ದು. ಇಲ್ಲಿ ಮೇಲೆ ಇರುತ್ತೆ ಹೊಗೆ ಒಲೆಕ್ಕೆ. ಇಲ್ಲೊಂದು 2 ಒಲೆಗಳು. ಸೊ ಇಲ್ಲಿ ಮತ್ತೆ ಅದಕ್ಕೆ ಇಲ್ಲಿ ಮುಂದೆ ಡೈರೆಕ್ಟ್ ವ್ಯೂ ವೇಟಿಂಗ್ ಹಾಲ್ಗೆ, ರೆಸ್ಟ್ ರೂಮ್ಗೆ ಡೈರೆಕ್ಟಾಗಿ ಒಂದು ನೋಡಲಿಕ್ಕೆ ಇಲ್ಲಿಂದ ಕಿಚನಿಂದ. ಆರ್ಕಿಟೆಕ್ಚರ್ ಚೆನ್ನಾಗಿದೆ ಅದು. ಸೊ ಅಲ್ಲಿ ಡೈನಿಂಗ್ ಹಾಲು. ಸೊ ಇದೆಲ್ಲ ಏನಿತ್ತು ಅನ್ನೋ ಗೊತ್ತಿಲ್ಲ. ಇದು 1 2 3 4 ನೀರು ಅದೇನಾದರೂ ಅಲ್ವಾ, ಗೊತ್ತಾಗ್ತಾ ಇಲ್ಲ ಇದು. ಯಾಕಂದರೆ ಎಲ್ಲ ಇಲ್ಲಿ ಬಾವಿ ಇಲ್ಲೇ ಇದೆ. ಇಷ್ಟು ಡೈನಿಂಗ್ ಸಾಕಾಗ್ತಿತ್ತಾ? 10 ಜನ ಕೂತ್ಕೊಳ್ಬೋದು. ಅದ್ರ ಮೇಲೆ ಎಲ್ಲ ಬಿದ್ದೋಗ್ತಾ ಇದೆ ಎಲ್ಲ. ಇದು ಮತ್ತು ಹೊರಗಡೆ ಇಲ್ಲೆಲ್ಲ ರೂಮ್ ಇತ್ತು, ಎಲ್ಲ ಬಿದ್ದೋಗಿದೆ. ಸೊ ಅದೇ ಕಲ್ಲು, ಅದೇ ಸಿಮೆಂಟು, ಅದೇ ಇದು 16ನೇ ಶತಮಾನ. ಥರ ಬರುತ್ತೆ ಅಷ್ಟು. ಹಿಂಗೆ ಹೋದರೆ ವೇಟಿಂಗ್ ರೂಮ್ ಇತ್ತಲ್ಲ ಇದು. ಹಾಂ, ಎಸ್, ವೇಟಿಂಗ್ ರೂಮಿಂದ ಹೊರಗಡೆ ಹೋದರೆ ಇಲ್ಲಿ ಸ್ವಿಮ್ಮಿಂಗ್ ಪೂಲು. ಅಬ್ಬಾಬಾಬಾ, ತುಂಬ ದೊಡ್ಡದಿದೆ ರೀ ಇದು. ಸೊ ಇಲ್ಲೊಂದು ಬಾವಿ ಇದೆ ನೋಡಿ ಮತ್ತೆ. ಸೊ ಇಲ್ಲಿ ಏನಾದರೂ ನೀರಿಂದ ಇರಬೇಕಿದು. ನೀರು ಸ್ಟೋರೇಜ್, ವಾಟರ್ ಸ್ಟೋರೇಜ್ ಇದು. ಇಲ್ಲಿ ವಾಟರ್ ಸ್ಟೋರೇಜು, ಇಲ್ಲಿ ಬಾವಿ ಇದು. ಮತ್ತೆ ಮೇಲೆ ಹೋಗಲಿಕ್ಕೆ ಇತ್ತು. ಇಲ್ಲಿ ನೋಡ್ರಿ, ಇದೊಂದು ವಾಟರ್ ಸ್ಟೋರೇಜು, ಅಲ್ಲೊಂದು ವಾಟರ್ ಸ್ಟೋರೇಜು. ಇದು ಯಾವ್ದು ರೂಮ್ ಇದು? ಪೋಲ್ ಸ್ಟಾರ್, ಧ್ರುವ ನಕ್ಷತ್ರ ವೀಕ್ಷಣಾಲಯ. ಓ, ಇದು ಏನು ನೋಡ್ರಿ ಇದು? ಇದು ಏನಪ್ಪ ಇದು? ಯಾವ ಕಡೆ ಹೆಂಗೆ ಅಂತ. ಅದಾದಮೇಲೆ ಇವೆಲ್ಲ ಏನೇನೋ ಗೊತ್ತಾಗ್ತಾ ಇಲ್ಲ. ಏನೇನಿತ್ತು ಏನೇನಿಲ್ಲ ಅಂದ್ರೆ ಏನದು ಹಾಗೆ ನಕ್ಷತ್ರ ನೋಡ್ಲಿಕ್ಕೆ ಇಲ್ಲಿಂದ. ಹಾಂ 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 ಹಾಂ. ಸೊ ಇದು ಯಾವ್ದು ರೂಮ್ ಅಂತ ಗೊತ್ತಿಲ್ಲ. ಮತ್ತು ಇಲ್ಲೂ ವಾಟರ್ ಸ್ಟೋರೇಜ್ ಇದೆ. ಓ, ಇದು ಬಾತ್ರೂಮ್. ಇದು ಬಾತ್ರೂಮ್ ಇದು. ಅಬ್ಬಬ್ಬಬ್ಬ, ಇಷ್ಟು ದೊಡ್ಡದು ಬಾತ್ರೂಮಾ ನೋಡ್ರಿ. ಎಲ್ಲ ಕಡೆ ಒಲೆ ಹಚ್ಚೋದು ಅನ್ಸೋದು, ಬಿಸಿ ನೀರಿಂದು. ಇದೆಲ್ಲ ಬಿಸಿ ನೀರು ಕಾಯಿಸೋದು. ಇಲ್ಲೊಂದಿದೆ. ಇಲ್ಲಿ ವಾಟರ್ ಸ್ಟೋರೇಜು. ಸೊ ಇಲ್ಲಿ ಏನಿದೆ ಇದು? ಈ ಕಡೆ ಏನೂ ಇಲ್ಲ. ಬಾತ್ರೂಮ್ ತುಂಬ ದೊಡ್ಡದಿದೆ. ಸೊ ಈ ಕಡೆ ಹೊರಗಡೆ ಬಂದರೆ ಮತ್ತೆ ಇಲ್ಲಿ ನೀರಿಂದು. ಸೊ ಇಷ್ಟು ಸ್ಟೋರೇಜ್.
ಇನ್ನು ಎಷ್ಟ ಇದೆ ಎಲ್ಲ ಬೀಳ್ತಾ ಇದೆ. ಹಿಂಗೆ ಓವರಾಲ್ ಒಂದು ಅರಮನೆ ನೋಡ್ತೀವಿ.